ನಮಸ್ಕಾರ ಎಲ್ಲರಿಗೂ. ಇವತ್ತು ಹೆಸರು ಕಾಳು ಪಲ್ಯ ಸಿಂಪಲ್ಲಾಗಿ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬನ್ನಿರಿ. ಇದು ಜೋಳದ ರೊಟ್ಟಿ ಜೊತೆ ಸೂಪರ್ ಆಗಿರುತ್ತೆ. ಇದು ಹೆಂಗೆ ಮಾಡಿದೆ ಅಂತೇಳಿ ನೋಡ್ಕೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಈಗ ಮೊದಲಿಗೆ ನೋಡಿರಿ, ಒಂದೆರಡು ಉಳ್ಳಾಗಡ್ಡಿನ ಹೆಚ್ಕೋಬೇಕು ಸಣ್ಣಂಗೆ. ಒಂದು ಟೊಮೆಟೊನ ಸಣ್ಣಂಗೆ ಹೆಚ್ಕೊಂಡೈತಿ. ಈಗ ಮಸಾಲೆಗಂಥೇಳಿ ಕಲ್ಲೊಳಗೆ ಕುಟ್ಟಿ ಮಾಡಕತ್ತೀವಿ ರೀ. ಈಗ ಸ್ವಲ್ಪ ಕೊಬ್ಬರಿ, ಕೊತ್ತಂಬರಿ, ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡು ಇದನ್ನು ಸಣ್ಣಂಗೆ ಹರ್ಕೊಂಡು ಬಿಡೋಣ. ಕಲ್ಲೊಳಗೆ ಕುಟ್ಟಿ ಮಾಡಿರೋಂಥ ಯಾವುದೇ ಪಲ್ಯಗಳಾಗಲಿ ಸೂಪರಾಗಿರುತ್ತೆ ರೀ. ಟೇಸ್ಟ್ ಮಾತ್ರ ಮಸ್ತಾಗಿರುತ್ತೆ. ಈಗ ಅದೆಲ್ಲ ಸಣ್ಣಂಗೆ ಹರ್ಕೊಂಡ್ಮೇಲೆ ಈಗ ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಏನು ಉಳ್ಳಾಗಡ್ಡಿ ಮತ್ತು ಟೊಮೆಟೊನ ಹೆಚ್ಕೊಂಡಿದ್ವಲ್ಲ ರೀ, ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಇದನ್ನು ಚಂದಂಗೆ ಫ್ರೈ ಮಾಡ್ಕೊಂಬಿಡೋಣ. ಈಗ ಏನು ಜಜ್ಕೊಂಡಿದ್ವಲ್ಲ ರೀ ಕೊಬ್ಬರಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಅದನ್ನು ಇದ್ರೊಳಗೆ ಹಾಕಿ ಚಂದಂಗೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಬಿಡೋಣ. ಒಂದು ಸ್ಪೂನು ಅರಿಶಿನದ ಪುಡಿ, ಆಮೇಲೆ ಸ್ವಲ್ಪ ಒಂದೆರಡು ಸ್ಪೂನ್ದಷ್ಟು ಗುರೆಳ್ಳು ಪುಡಿ, ಒಂದು ಸ್ಪೂನ್ದಷ್ಟು ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಂದಂಗೆ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಹೆಸರು ಕಾಳನ್ನು ಮೊದಲನೇಗೆ ಕುದಿಸಿ ಇಟ್ಕೊಂಡಿದ್ವಿ. ಆ ಹೆಸರು ಕಾಳನ್ನು ಹಾಕಿ ಚಂದಂಗೆ ಕುದಿಸ್ಕೊಂಡ್ಬಿಟ್ವಿ ಅಂದ್ರೆ ಹೆಸರು ಕಾಳು ಪಲ್ಯ ರೆಡಿ ಆಯ್ತು ನೋಡಿರಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಥಾಲಿನೂ ರೆಡಿ ಮಾಡಿದ್ವಿ. ಈ ಪುಂಡಿ ಪಲ್ಯನ ಮೊನ್ನೆ ತೋರಿಸಿದ್ದೀನಿ. ಈ ಪುಂಡಿ ಪಲ್ಯನೂ ಯಾರಾದರೂ ನೋಡಿಲ್ಲ ಅಂತಂದ್ರೆ ಪ್ಲೀಸ್ ಚೆಕ್ ಮಾಡಿರಿ ನನ್ನ ಚಾನಲ್ ಒಳಗೆ. ಆಮೇಲೆ ಹೆಸರು ಕಾಳು ಪಲ್ಯ, ಶೇಂಗಾ ಚಟ್ನಿ, ಮಜ್ಜಿಗೆ ಸಾರು, ಆಮೇಲೆ ಮೆಣಸಿನ್ಕಾಯಿ, ಸಡ್ಗ, ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ಕೊಂಡು ತಿಂದ್ವಿ ಅಂದ್ರೆ ಸೂಪರಾದ ಹೆಲ್ತಿಯಾದ ಊಟ ರೆಡಿ ಆಯ್ತು ನೋಡಿರಿ. ನಮಸ್ಕಾರ.